ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ ಪಂಜಾಬ್ ಗುರು. ಮುಂಬೈ ವರ್ಸಸ್ ಪಂಜಾಬ್ ಅಂದಾಗೆಲ್ಲ ಈಗ ಮುಂಬೈ ಒಂಚೂರು ಯಾಕೋ ಡಲ್ ಟೀಮ್ ಕಾಣ್ತಿದೆ. ಮುಂಬೈ ಹೋಮ್ ಗ್ರೌಂಡ್ ಮುಂಬೈಯಲ್ಲಿ ಆಡಿಸ್ತಿದೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡೆದೇ ಹೊಡಿತಾರೆ. ಇಲ್ಲಿ ಮುಂಬೈ ಅಂದಾಗ ಇಲ್ಲಿ ಲೋ ಸ್ಕೋರ್ ವಿಚಾರದಲ್ಲಿ 84 ಹಾಕಿದರೆ ಪಂಜಾಬ್ ಅವರು ಲೋ ಸ್ಕೋರ್ ವಿಚಾರದಲ್ಲಿ 190 ಹೊಡೆದವ್ರೆ. ಹೈ ಸ್ಕೋರ್ ವಿಚಾರದಲ್ಲಿ ಮುಂಬೈ ಅವರು 223 ಹೊಡೆದಿದ್ದಾರೆ. ಪಂಜಾಬ್ ಅವರು 230 ಹೊಡೆದವ್ರೆ. ಒಟ್ಟಿನಲ್ಲಿ ಹೈ ಸ್ಕೋರ್ ವಿಚಾರದಲ್ಲಿ ಮುಂಬೈ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ. ಒಟ್ಟಿನಲ್ಲಿ ಮೇನ್ ಮುಂಬೈಲಿ ಯಾಕೋ ಬೌಲಿಂಗ್ ವಿಚಾರದಲ್ಲಿ ಯಾಕೆಂದರೆ ಜಸ್ಪ್ರೀತ್ ಬೂಮ್ರಾ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ ಸಿಕ್ಕಾಪಟ್ಟೆ ಬೌಲಿಂಗ್ನ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ವಿಕೆಟ್ಗಳನ್ನ ತಕ್ಕೊಡೋದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಗುರು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನು ಈ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಆಡೋದು ಯಾಕೋ ಡೌಟು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಿದೆ. ನನಗೇನೋ ಈ ಮ್ಯಾಚ್ನ ರೋಹಿತ್ ಶರ್ಮಾ ಆಡೋದು ಡೌಟು ಅಂತ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಮುಂಬೈ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಕ್ಯಾಪ್ಟನ್ ಆಗಿ ಆಸ್ ಯೂಶುವಲ್ ಇಲ್ಲಿ ಹಾರ್ದಿಕ್ ಪಾಂಡ್ಯನೇ ಇರ್ತಾರೆ. ಇಲ್ಲಿ ಓಪನರ್ ಶಾಟ್ಗೆ ರೋಹಿತ್ ಶರ್ಮಾ ಇಲ್ಲ ಕ್ವಿಂಟನ್ ಡಿಕಾಕ್ ಅವರು ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ, ತಿಲಕ್ ವರ್ಮಾ ಇರ್ತಾರೆ, ಹಾರ್ದಿಕ್ ಪಾಂಡ್ಯ ಇರ್ತಾರೆ, ನವದೀಪ್ ಇರ್ತಾರೆ, ಶಾಟ್ನರ್ ಇರ್ತಾರೆ, ಮತ್ತು ಶಾಕೂರ್ ಠಾಕೂರ್ ಇರ್ತಾರೆ, ಜಸ್ಪ್ರೀತ್ ಬೂಮ್ರಾ ಇರ್ತಾರೆ. ಟ್ರೆಂಟ್ ಬೋಲ್ಟ್ನ ಈ ಮ್ಯಾಚ್ನ ಆಡಿಸೋದು ಡೌಟು ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ಮಯಾಂಕ್ ಯಾದವ್ನ ನನ್ನ ಪ್ರಕಾರ ಆಡಿಸೋದು ಸಿಕ್ಕಾಪಟ್ಟೆ ಕನ್ಫರ್ಮ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮುಂಬೈಗೆ ಈ ಪಂಜಾಬ್ ವರ್ಸಸ್ ಮುಂಬೈಲಿ ರೋಹಿತ್ ಶರ್ಮಾನ ಆಡಿಸೋದು ಡೌಟ್. ಯಾಕೆಂದರೆ ಇಂದ ರೋಹಿತ್ ಶರ್ಮಾನ ಆಡಿಸೋದು ಸಿಕ್ಕಾಪಟ್ಟೆ ಡೌಟು ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಮುಂಬೈಲಿ ಈ ಸತಿ ಟೀಮ್ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಚಾನ್ಸಸ್ಸು ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಮುಂಬೈ ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವೀಕ್ ಕಾಣ್ತಿದ್ದಾರೆ. ಬ್ಯಾಟಿಂಗ್ ವಿಚಾರದಲ್ಲಿ ಆ್ಯಾವ್ರೇಜಾಗಿ ಕಾಣ್ತಿದೆ. ಒಟ್ಟಿನಲ್ಲಿ ಮುಂಬೈ ಬ್ಯಾಟಿಂಗ್ ವಿಚಾರದಲ್ಲಿ ಆ್ಯಾವ್ರೇಜಾಗಿ ಕಾಣ್ತಿದೆ. ಬೌಲಿಂಗ್ ವಿಚಾರದಲ್ಲಿ ತೀರಾ ವರ್ಸ್ಟ್ ಡಿಸಿಷನ್ ತಗೋತಿದ್ದಾರೆ. ಜಸ್ಪ್ರೀತ್ ಬೂಮ್ರಾ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ ಇವರಿಬ್ಬರು ತುಂಬ ಚೆನ್ನಾಗಿ ಕಾಣ್ತಿಲ್ಲ. ಪವರ್ ಪ್ಲೇ ವಿಕೆಟ್ಗಳನ್ನ ತಗೊಳ್ಳೋದಾಗಲಿ, ಕ್ರೂಷಿಯಲ್ ಮೂಮೆಂಟ್ಗಳಲ್ಲಿ ವಿಕೆಟ್ಗಳನ್ನ ತೆಗೀತಿಲ್ಲ. ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಓವರ್ಗಳನ್ನ ಮಾಡಿಕೊಡ್ತಿದ್ದಾರೆ, ಆದರೆ ವಿಕೆಟ್ಗಳನ್ನ ತೆಗೀತಿಲ್ಲ. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾ, ಟ್ರೆಂಟ್ ಬೋಲ್ಟ್ ಇವರಿಬ್ಬರು ಕ್ಲಿಕ್ ಆದರೆ ಮುಂಬೈ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ವಿಚಾರದಲ್ಲಿ ಕ್ಲಿಕ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವರಿಬ್ಬರಲ್ಲಿ ಒಬ್ಬರಾದ್ರು ಕ್ಲಿಕ್ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮುಂಬೈ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಪಂಜಾಬ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಪಂಜಾಬ್ ಟೀಮಲ್ಲಿ ಕ್ಯಾಪ್ಟನ್ ಆಗಿ ಇಲ್ಲಿ ಇಶಾನ್ ಕಿಶನ್ ಇರ್ತಾರೆ, ಅಭಿಷೇಕ್ ಶರ್ಮಾ ಇರ್ತಾರೆ, ಟ್ರಾವಿಸ್ ಹೆಡ್ ಇರ್ತಾರೆ, ಕ್ಲಾಸನ್ ಇರ್ತಾರೆ, ಮತ್ತು ಅನಿಲ್ ಶರ್ಮಾ ಇರ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರೆ, ಮತ್ತು ಹರ್ಷದೀಪ್ ದುಬೆ ಇರ್ತಾರೆ, ಮತ್ತು ಶಿವಮ್ ಕುಮಾರ್ ಇರ್ತಾರೆ, ಮತ್ತು ಅಕ್ಷಯ್ ಪಟೇಲ್ ಇರ್ತಾರೆ, ಮತ್ತು ಈಶ್ವರ್ ಮಲಿಂಗ ಇರ್ತಾರೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಇವರಿಬ್ಬರಲ್ಲಿ ಒಬ್ಬರು ಔಟ್ ಆದರೂ SRH ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಮೇನು ಟ್ರಾವಿಸ್ ಹೆಡ್ ಔಟ್ ಆದರೆ ಒಟ್ಟಿನಲ್ಲಿ SRH ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಹೋದ ಮ್ಯಾಚ್ SRH ಬರ್ತಿದ್ರೆ ಮುಂಬೈ 2 ಮ್ಯಾಚ್ನ ಬರ್ತಿದ್ದಾರೆ. ಒಟ್ಟಿನಲ್ಲಿ ಮುಂಬೈ ಒಂಚೂರು ಸ್ಟ್ರಗಲ್ ಪಡ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಟ್ರಾವಿಸ್ ಹೆಡ್ ಒಂಚೂರು ಔಟ್ ಆದರೆ ಇಲ್ಲಿ ಅಭಿಷೇಕ್ ಶರ್ಮಾ ಕಮ್ಬ್ಯಾಕ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಮೇನು ಇಶಾನ್ ಕಿಶನ್ ಎಲ್ಲ ಮ್ಯಾಚಲ್ಲೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಈಗ ಆಡಿರೋ 3 ಮ್ಯಾಚ್ನು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆದರೆ SRH ಅವರು ಒಂಚೂರು ಬೌಲಿಂಗ್ ವಿಚಾರದಲ್ಲಿ ಗಮನ ವಹಿಸಬೇಕು ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಮುಂಬೈ ವರ್ಸಸ್ SRH ಹೆಡ್ ಸ್ಟಾರ್ಟ್ ನೋಡ್ತಿದ್ದಾರೆ. 34 ಮ್ಯಾಚಲ್ಲಿ ಮುಂಬೈ ಅವರು 17 ಮ್ಯಾಚ್ ಗೆದ್ದಿದ್ರೆ ಪಂಜಾಬ್ ಅವರು 17 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಹೆಡ್ ಸ್ಟಾರ್ಟಲ್ಲಿ ಸಿಕ್ಕಾಪಟ್ಟೆ ಸಮಬಲ ಸಾಧಿಸಿದ್ದಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಪಂಜಾಬ್ ಅವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಬೌಲಿಂಗ್ ವಿಚಾರದಲ್ಲಿ ಪಂಜಾಬ್ ಅವರು ಒಂಚೂರು ಸ್ಟ್ರಗಲ್ ಪಡ್ತಿದ್ದಾರೆ. ಬ್ಯಾಟಿಂಗ್ ವಿಚಾರದಲ್ಲಿ ಪಂಜಾಬ್ ಅವರು ತುಂಬ ಚೆನ್ನಾಗಿ ಕಾಣ್ತಾರೆ. ಮುಂಬೈ ಅವರು ಬೌಲಿಂಗ್ ವಿಚಾರದಲ್ಲಿ ಮತ್ತು ಬ್ಯಾಟಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ 50% ಕಾಣ್ತಿದೆ. ಮತ್ತು ಈ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಆಡಿಸೋದು ಡೌಟು ಅನ್ನೋ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು, ನ್ಯೂಸ್ಗಳು ಬರ್ತಿದೆ. ಒಟ್ಟಿನಲ್ಲಿ ಮುಂಬೈ ವರ್ಸಸ್ ಪಂಜಾಬಲ್ಲಿ ಒಟ್ಟಿನಲ್ಲಿ ಮುಂಬೈ ಗೆಲ್ಲೋದಿಲ್ಲ ಗುರು. ಮುಂಬೈ ಕೊನೆವರೆಗೂ ತೊಗೊಂಡೋಗೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಒಟ್ಟಿನಲ್ಲಿ ಪಂಜಾಬ್ ಅವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಮುಂಬೈ ಹೋಮ್ ಗ್ರೌಂಡ್ ಅಂದರೂ ಒಟ್ಟಿನಲ್ಲಿ ಪಂಜಾಬ್ ಅವರು ಈ ಮ್ಯಾಚ್ನ ಮುಂಬೈನ ಅಡ್ವಾಂಟೇಜ್ ತೊಗೊಂಡ್ರು ಕೊನೆವರೆಗೂ ಮ್ಯಾಚ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಒಟ್ಟಿನಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟಿದೆ ಗುರು. ಒಟ್ಟಿನಲ್ಲಿ ಮುಂಬೈ ವರ್ಸಸ್ ಪಂಜಾಬಲ್ಲಿ ಒಟ್ಟಿನಲ್ಲಿ ಪಂಜಾಬ್ ಅವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಮುಂಬೈ ಕೊನೆವರೆಗೂ ಟಕ್ಕರ್ ಕೊಡ್ತಾರೆ, ಆದರೆ ಪಂಜಾಬ್ ಗೆದ್ದೇ ಗೆಲ್ತಾರೆ ಗುರು. ಒಟ್ಟಿನಲ್ಲಿ
ಮುಂಬೈ ವರ್ಸಸ್ ಪಂಜಾಬ್ ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಗುರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಒಂದು ಲೈಕು ಶೇರು ಕಮೆಂಟ್ ಏನು ಮಾಡ್ತಿಲ್ಲ ಗುರು, ನೀವು ಹಂಗೆ ನೋಡ್ಬಿಡ್ತೀರ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.